ನಮಸ್ಕಾರ. ನಾನು ನಿಮ್ಮ GB ಹಾವೇರಿ. ಇದು GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ಇಂದು NH4 ಈಗ 48 ಆಗಿದೆ. ದಾವಣಗೆರೆಯಿಂದ 10 ಕಿಲೋಮೀಟರ್ ದೂರದಲ್ಲಿರತಕ್ಕಂತಹ ಹೊನ್ನೂರು ಗೊಲ್ರಟ್ಟಿ ಗ್ರಾಮದ ಬಳಿ ಇರತಕ್ಕಂತಹ ಒಂದು ಸೈನ್ಸ್ ಕಾಲೇಜಿಗೆ ಬಂದಿದ್ದೇನೆ. ಈ ಕಾಲೇಜು ದಾವಣಗೆರೆಯ ಶ್ರೀ ದೇವರಾಜ್ ಅರಸ್ ವಿದ್ಯಾಸಂಸ್ಥೆಯ ವತಿಯಿಂದ ನಡೀತಾ ಇರತಕ್ಕಂತಹ ಜ್ಞಾನ ವಿಕಾಸ ವಿಜ್ಞಾನ ಪದವಿ ಪೂರ್ವ ಕಾಲೇಜು. ಪ್ರಜ್ಞಾ ಅಕಾಡೆಮಿ ವತಿಯಿಂದ ಈ ಒಂದು ಕಾಲೇಜು ಅತ್ಯಂತ ಉತ್ತಮವಾಗಿ ನಡೀತಾ ಇದ್ದು, ಈ ಕಾಲೇಜನ್ನ ಸ್ಥಾಪನೆ ಮಾಡಿದ್ದು ನಮ್ಮ ಒಂದು ಉದ್ಯೋಗದಾತರಾಗಿರತಕ್ಕಂತಹ ದಾವಣಗೆರೆ ಸಮೀಪದ ಮಾಯಕೊಂಡ ಕ್ಷೇತ್ರದ ಮಾಜಿ ಶಾಸಕರಾದ ಪ್ರೊಫೆಸರ್ ಎನ್ ಲಿಂಗಣ್ಣರವರ ಈ ಒಂದು ಸಂಸ್ಥೆಯನ್ನ ಆರಂಭ ಮಾಡಿದ್ದಾರೆ. ಹೀಗೆ ಇದನ್ನ ಈಗ ಅವರ ಮಗ MBA ಮುಗಿಸಿ ಯಾವುದೇ ಉದ್ಯೋಗಕ್ಕೆ ಹೋಗದೆ ತಮ್ಮ ತಂದೆಯವರು ಮಾಡಿರ್ತಕ್ಕಂಥ ಸಂಸ್ಥೆಯನ್ನ ಅಭಿವೃದ್ಧಿ ಪಡಿಸುವ ಹಾದಿಯಲ್ಲಿ ಇಲ್ಲಿಯೇ ಈ ಸಂಸ್ಥೆಯನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಶ್ರೀ ಭರತ್ ರವರು ಅಂತ. ಅದೇ ರೀತಿ ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಸೋಮಶೇಖರ್ ಕಿಚಡಿ ಅವರು ಕೂಡ ಅವರ ಜೊತೆಗೆ ಈ ಒಂದು ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳನ್ನ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ನಮಗೆ ಒಂದು ಉದ್ಯೋಗ ಕೊಟ್ಟಿರ್ತಕ್ಕಂಥ ಈ ಒಂದು ಸಂಸ್ಥೆ ಈ ಒಂದು ಗ್ರಾಮೀಣ ಭಾಗದಲ್ಲಿ, ಮುಖ್ಯವಾಗಿ ದಾವಣಗೆರೆಯನ್ನು ಬಿಟ್ಟು ಇಂಥ ಉತ್ತಮವಾದ ಪರಿಸರದಲ್ಲಿ ಇದ್ದುದನ್ನು ನೋಡಿ ಇದನ್ನ ತಮಗೆಲ್ಲ ಪರಿಚಯ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಆದ್ದರಿಂದ ಇಂಥ ಒಂದು ಉತ್ತಮ ಪರಿಸರದಲ್ಲಿರತಕ್ಕಂತಹ, ಈಗಾಗಲೇ ಈ ವರ್ಷ PUC ಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 99% ರಿಸಲ್ಟ್ ಅನ್ನ ಪಡೆದಿರ್ತಕ್ಕಂತಹ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪರಿಸರದಲ್ಲಿ ಇದೆ. ಆದ್ದರಿಂದ ತಮ್ಮ ಮಕ್ಕಳನ್ನ ಈ ಒಂದು ಕಾಲೇಜಿಗೆ ಸೇರಿಸೋದ್ರ ಮೂಲಕ ಇದರ ಪ್ರಯೋಜನವನ್ನ ತಾವೆಲ್ಲ ಪಡೆಯಲಿ ಅನ್ನೋ ಉದ್ದೇಶದಿಂದ, ಅದರ ಜೊತೆಗೆ ನನಗೆ ಒಂದು ಉದ್ಯೋಗ ಕೊಟ್ಟಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಒಂದು ಸೇವೆ ಮಾಡುವ ದೃಷ್ಟಿಯಿಂದ ಇವತ್ತು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ತಮ್ಮ ಗೊತ್ತಿರತಕ್ಕಂತಹ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡೋದ್ರ ಮೂಲಕ ಈ ಒಂದು ಸಂಸ್ಥೆಯ ಪ್ರಯೋಜನವನ್ನ ತಾವು, ತಮ್ಮ ಸ್ನೇಹಿತರು, ತಮಗೆ ಗೊತ್ತಿರತಕ್ಕಂಥವ್ರು ಪಡೆದುಕೊಂಡು ಇಂತಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಗ್ರಾಮೀಣ ಪ್ರಯೋಜನವನ್ನ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಟ್ಟು ತಮ್ಮ ಮಕ್ಕಳನ್ನ ಉತ್ತಮ ಭವಿಷ್ಯವನ್ನ ರೂಪಿಸುವಲ್ಲಿ ತಾವೆಲ್ಲ ಭಾಗಿಯಾಗ್ತೀರಿ ಅಂತ ದೃಷ್ಟಿಯಿಂದ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ ಅಂತ ಇಲ್ಲೇ ಈ ಕಾಲೇಜಿನ ಈ ಪ್ರಾಂಶುಪಾಲರು ಹಾಗೂ ವಿವಿಧ ಉಪನ್ಯಾಸಕರು ಹಾಗೂ ಇದರ ಆಡಳಿತವನ್ನು ನೋಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಇಲ್ಲಿ ಮಾತನಾಡಿಸಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ಇದರಲ್ಲಿ ತಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ರೆಸಿಡೆನ್ಸಿಯಲ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿಯ ಹಾಸ್ಟೆಲ್ ಮತ್ತು ವಿದ್ಯಾರ್ಥಿಗಳಿಗೆ ಇರತಕ್ಕಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಬೇರೆ ಬೇರೆ ಸಪ್ರೇಟ್ ಆಗಿ ಅವರಿಗೆ ವ್ಯವಸ್ಥೆ ಇದ್ದು ಅತ್ಯಂತ ಅಚ್ಚುಕಟ್ಟಾಗಿ ನಡೀತಿರತಕ್ಕಂಥ ಈ ಒಂದು ಕಾಲೇಜಿನ ಬಗ್ಗೆ ಆ ಒಂದು ಅಭಿಪ್ರಾಯವನ್ನ ಅವರ ಮೂಲಕ ತಮಗೆ ತಿಳಿಸಲು ಪ್ರಯತ್ನ ಪಡ್ತಾ ಇದ್ದೇನೆ. Number 11, where defect in the chromosome number, autosomal recessive gene disorder. Sickle cell anemia is a autosomal recessive gene disorder present on chromosome number 11 due to defective synthesis of the hemoglobin, that is HbS condition, right? So this is another genetic disorder, that is gene disorder or instantaneous process. So instantaneous process means it is an instant at that time, correct? So we are going to take instantaneous process means at that time. We have written time delay. What we have written? Time delay. Time delay, how much we have written? 10 raised to minus 9 seconds. Correct? ದಾವಣಗೆರೆ ಹಾಗೂ ಆನಗೋಡು ಮಧ್ಯದಲ್ಲಿ ಬರುವ ಬಿ ಕಲ್ಪನಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿರತಕ್ಕಂತಹ ಅತ್ಯಂತ ಸುಂದರವಾದ ವಾತಾವರಣದಲ್ಲಿ
ಈ ಒಂದು ಕಾಲೇಜು ಜೊತೆಗೆ ನರ್ಸರಿಯಿಂದ ಹಿಡಿದು 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದ ಜ್ಞಾನ ವಿಕಾಸ ಕಾನ್ವೆಂಟ್ ಸ್ಕೂಲ್ ಸಹಿತ ಇಲ್ಲಿ ನಡೀತಾ ಇದ್ದು ಇಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಆದ್ದರಿಂದ ಈ ನರ್ಸರಿಯಿಂದ ಹಿಡಿದು ಪದವಿ ಪೂರ್ವ ವಿಜ್ಞಾನ ಕಾಲೇಜಿನವರೆಗೆ ಇರತಕ್ಕಂತಹ ಇಂಥ ಸುಂದರ ವಾತಾವರಣದಲ್ಲಿ ಇರುವ ಈ ಕಾಲೇಜಿಗೆ ತಮ್ಮ ಮಕ್ಕಳನ್ನು ಸೇರಿಸುವುದರ ಮೂಲಕ ಉತ್ತಮ ಅವಕಾಶವನ್ನು ಮಕ್ಕಳಿಗೆ ಒದಗಿಸಿಕೊಡಬೇಕೆಂದು ಈ ಒಂದು ವಿಡಿಯೋ ಮೂಲಕ ತಮಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಹೀಗೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎನ್ ಲಿಂಗಣ್ಣನವರು ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಭರತ್ರವರು ಹಾಗೂ ಇಲ್ಲಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ಮೂಲಕ ಅತ್ಯಂತ ಅಚ್ಚುಕಟ್ಟಾಗಿ ನಡೀತಿರತಕ್ಕಂತಹ ಈ ಒಂದು ದೇವರಾಜ ಅರಸ್ ವಿದ್ಯಾಸಂಸ್ಥೆಯ ಈ ಒಂದು ಶೈಕ್ಷಣಿಕ ಅಭಿವೃದ್ಧಿಯ ಒಂದು ನೋಟವನ್ನ ನಾನು ನೋಡಿ ಅದರ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋವನ್ನ ಮಾಡಿದ್ದೇನೆ. ಆದ್ದರಿಂದ ದಯಮಾಡಿ ಈ ಒಂದು ವಿಡಿಯೋವನ್ನ ನೋಡೋದ್ರ ಮೂಲಕ ಇದನ್ನು ತಮ್ಮ ಸ್ನೇಹಿತರು ಮತ್ತು ಬಂಧುಗಳು ಎಲ್ಲರಿಗೂ ಕಳಿಸಿ ಇದರ ಪರಿಚಯವನ್ನ ಮಾಡಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳಲಿಕ್ಕೆ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. This is GBH63 Updates YouTube channel. Please subscribe, share, like and comment. Thank you.